ನಮಸ್ಕಾರ. ಎಜುನಿಟ್ಸ್‌ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಬಹು ನಿರೀಕ್ಷಿತ ಡಿಎಡ್ ಪ್ರವೇಶಾತಿ ಆರಂಭವಾಗಿದೆ. ಹೌದು, 2026-27ನೇ ಶೈಕ್ಷಣಿಕ ಸಾಲಿಗೆ ಡಿಎಡ್, ಡಿಪಿಎಡ್ ಮತ್ತು ಡಿಪಿಎಸ್ಸಿ ಕೋರ್ಸ್ಗಳ ಸರ್ಕಾರಿ ಕೋಟಾದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ. ಏನಿದು ಡಿಎಡ್ ಕೋರ್ಸ್, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಪ್ರಮುಖ ದಿನಾಂಕಗಳೇನು, ಶುಲ್ಕ ವಿವರಗಳೇನಿದ್ದಾವೆ, ಏನು ಅರ್ಹತೆ ಬೇಕಾಗುತ್ತೆ, ಕಾಲೇಜುಗಳಲ್ಲೆಲ್ಲಿದ್ದಾವೆ, ಅರ್ಜಿ ಭರ್ತಿ ಮಾಡೋದು ಹೇಗೆ ಇತ್ಯಾದಿ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಶಿಕ್ಷಕರಾಗಬೇಕು ಅನ್ನುವಂಥ ನಿಮ್ಮ ಕನಸಿಗೆ ಪೂರಕವಾಗಿ ಸರ್ಕಾರಿ ಕೋಟಾದ ಡಿಎಡ್ ಮತ್ತು ಬಿಎಡ್ ಸೀಟ್ಗಳಿಗೆ ಪ್ರತಿ ವರ್ಷ ಕೂಡ ಸಿಎಸ್ಸಿ ಕಡೆಯಿಂದ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ. ಅದೇ ರೀತಿಯಾಗಿ 2026-27ನೇ ಶೈಕ್ಷಣಿಕ ಸಾಲಿಗೆ ಡಿಎಡ್, ಡಿಪಿಎಡ್ ಮತ್ತು ಡಿಪಿಎಸ್ಸಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆದರೆ ಇದು ಆಫ್ಲೈನ್ ಮೂಲಕ ನಡೆಯುವಂತಹ ಒಂದು ಅಡ್ಮಿಷನ್ ಪ್ರೊಸೆಸ್ ಆಗಿರುತ್ತೆ. ಆನ್ಲೈನ್ ಮೂಲಕ ನಿಮಗೆ ಅರ್ಜಿ ಭರ್ತಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆಫ್ಲೈನ್ನ ಒಂದು ಫಾರ್ಮ್ ಇದೆ. ಆ ಫಾರ್ಮನ್ನು ನಂತರದಲ್ಲಿ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಹೇಗೆ ಭರ್ತಿ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಆಮೇಲೆ ಸರಳವಾಗಿ ನೀವು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಟ್ಯಾಚ್ ಮಾಡಿ ನಿಮ್ಮ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಥವಾ ಸಿಟಿಇ ಕೇಂದ್ರಗಳಿಗೆ ಕೂಡ ಅದನ್ನು ಕೊಡಬಹುದು. ಅದನ್ನು ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಪ್ರಮುಖ ದಿನಾಂಕಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಸ್ ಈಗಾಗಲೇ 6/5/2026 ಆರಂಭ ಆಗಿದೆ. ಜೂನ್ 1ನೇ ತಾರೀಕಿನವರೆಗೂ ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಮೇ 6ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಾಗೆ ಇಲ್ಲಿ ಶುಲ್ಕವನ್ನು ನೀವು ಡಿ ಮೂಲಕ ಪಾವತಿಸಬೇಕಾಗತ್ತೆ. ಅಂದರೆ ನಿಮಗೆ ಅಡ್ಮಿಷನ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಅಂದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆ ಅಪ್ಲಿಕೇಶನ್ ಫೀಸನ್ನು ನೀವು ಡಿ ಮೂಲಕ, ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಮಾತ್ರ ಪಾವತಿಸೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಕೊನೆಯ ದಿನಾಂಕ ಅಂದರೆ ಜೂನ್ 1ನೇ ತಾರೀಕು ಅದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಅಂತಿಮವಾದ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ತಾರೆ, ಮೆರಿಟ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅಂದರೆ ಜೂನ್ 6ನೇ ತಾರೀಕಿಗೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಇನ್ನು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗೋದು, ದಾಖಲಾತಿ ಪ್ರಕ್ರಿಯೆ ಅಂದರೆ 6ನೇ ತಾರೀಕಿಗೆ ನಿಮ್ಮ ಮೆರಿಟ್ ಲಿಸ್ಟ್ ಬರುತ್ತೆ. 8ನೇ ತಾರೀಕಿನಿಂದ 15ನೇ ತಾರೀಕು ಜೂನ್ ಒಳಗೆ ನಿಮ್ಮ ಅಡ್ಮಿಷನ್ ಪ್ರೊಸೆಸನ್ನು ಅವರು ಕಂಪ್ಲೀಟ್ ಮಾಡ್ತಾರೆ. ಇನ್ನು ಅರ್ಜಿ ಶುಲ್ಕ ಎಷ್ಟಿದೆ, ಡಿ ಎಷ್ಟು ಕಟ್ಟಬೇಕು ನೀವು ಅಂದರೆ SC ST ಕ್ಯಾಟಗರಿ 1 ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂಥ ಅಭ್ಯರ್ಥಿಗಳಿಗೆ 50 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಪ್ರವೇಶ ಶುಲ್ಕ ಅಂತ ಹೇಳಿ. ಹಾಗೆ ಇತರೆ ಅಭ್ಯರ್ಥಿಗಳು ಅಂದರೆ OBC ಇರಬಹುದು, ಜನರಲ್ ಮೆರಿಟ್ನವರು ಇರಬಹುದು, ಅವರಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಪ್ಲಸ್ 50 ರೂಪಾಯಿ ಪ್ರಕ್ರಿಯೆ ಶುಲ್ಕ ಸೇರಿ ಒಟ್ಟು 150 ರೂಪಾಯಿಯನ್ನು ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀ ಆಗಿ ಅವರು ಫಿಕ್ಸ್ ಮಾಡಿದ್ದಾರೆ. ಇನ್ನು ನೀವು SBI ಕಲೆಕ್ಟ್ನಲ್ಲಿ ಇದನ್ನು ಜಾಯಿಂಟ್ ಡೈರೆಕ್ಟರ್ CSE ಬೆಂಗಳೂರು ಇವರ ಹೆಸರಿಗೆ DDಯನ್ನು ಮಾಡಬೇಕಾಗತ್ತೆ. ಆ ಒಂದು DD ಏನು ಮಾಡಿರ್ತೀರಿ ಅದರ ರೆಸಿಪ್ಟನ್ನು ಕೂಡ ನೀವು ನಿಮ್ಮ ಅಪ್ಲಿಕೇಶನ್ನ ಜೊತೆಗೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಡಯಟ್ಗೆ. ಇನ್ನು DED ಮತ್ತು DPSC ಕೋರ್ಸ್ಗೆ ಏನು ಅರ್ಹತೆಗಳು ಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೋಡ್ತಾ ಹೋಗೋದಾದ್ರೆ, ಸರ್ಕಾರಿ ಕೋಟಾದ ಸೀಟುಗಳಿಗೆ ಸಂಬಂಧಪಟ್ಟಂತೆ ನೀವು ಕರ್ನಾಟಕದ ಅಭ್ಯರ್ಥಿ ಆಗಿರಬೇಕು. ಕರ್ನಾಟಕದ ಅಭ್ಯರ್ಥಿ ಅಂತಂದರೆ ಮಿನಿಮಮ್ 7 ಇಯರ್ಸ್ ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು, ಅಥವಾ 1ರಿಂದ 10 ನೀವೇನಾದರೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ರಿ ಅಂದರೂ ಕೂಡ ಯಾವುದೇ ತೊಂದರೆ ಇಲ್ಲ. ಮಿನಿಮಮ್ 7 ಇಯರ್ಸ್ ನೀವು ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿರಬೇಕು, ಅಥವಾ 1ರಿಂದ PUC ತನಕ ಕನ್ನಡ ಮೀಡಿಯಂನಲ್ಲಿ ನೀವು ಸ್ಟಡಿ ಮಾಡಿದರೆ 1 to 10th ಕನ್ನಡ ಮೀಡಿಯಂ ನೀವು ಸ್ಟಡಿ ಮಾಡಿದರೂ ಕೂಡ ತೊಂದರೆ ಇಲ್ಲ. ಸೊ ಹೀಗೆ ನೀವು SSLC ಅಥವಾ PUCಯನ್ನು ಕರ್ನಾಟಕದಲ್ಲಿ ಪಾಸ್ ಆಗಿದ್ರೂ ಕೂಡ ನಿಮ್ಮನ್ನು ಕರ್ನಾಟಕದ ಅಭ್ಯರ್ಥಿ ಅಂತ ಹೇಳಿ ಅವರು ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂಥ ಅರ್ಹತೆಗಳು ಏನಿರಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದ್ರೆ, ವಿದ್ಯಾರ್ಹತೆಯನ್ನು PUC ಇಲ್ಲಿ ನಿಗದಿಪಡಿಸಲಾಗ್ತಾ ಇದೆ. ನೀವು ಸೆಕೆಂಡ್ PUCನಲ್ಲಿ ಅರ್ಹತೆ ಪಡ್ಕೊಂಡಿದ್ರಿ ಅಂದರೆ ನೀವು DED ಮಾಡೋದಕ್ಕೆ ನಿಮಗೆ ಮುಕ್ತವಾದ ಅವಕಾಶ ಇರುತ್ತೆ. ಆದರೆ ನೀವು PUCನಲ್ಲಿ ಕೆಳಕಂಡ ವಿಷಯಗಳನ್ನು ಕಂಪಲ್ಸರಿಯಾಗಿ ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಕೆಲವೊಂದಿಷ್ಟು ವಿಷಯಗಳನ್ನು ನೀವು ಇಲ್ಲಿ ಓದಿದ್ರಿ, ಸ್ಟಡಿ ಮಾಡಿದ್ರಿ ಅಂದರೆ DED ಅಡ್ಮಿಷನ್ಗೆ ನಿಮಗೆ ಸುಲಭವಾಗಿ ಅವಕಾಶ ಸಿಗುತ್ತೆ. ಸೊ ಕೆಲವೊಂದಿಷ್ಟು ಲ್ಯಾಂಗ್ವೇಜ್ಗಳನ್ನು ಕೊಡ್ತಾರೆ. ಈ ಪೈಕಿ ನೀವು ಯಾವುದಾದ್ರೂ 2 ಲ್ಯಾಂಗ್ವೇಜನ್ನು ಓದಿರಬೇಕು. ಇಂಗ್ಲೀಷ್, ಕನ್ನಡ, ಹಿಂದಿ, ತೆಲುಗು, ತಮಿಳು, ಅರೇಬಿಕ್, ಮಲಯಾಳಂ, ಉರ್ದು, ಮರಾಠಿ, ಸಂಸ್ಕೃತ ಇಷ್ಟು ಭಾಷಾ ವಿಷಯಗಳ ಪೈಕಿ ಯಾವುದಾದ್ರೂ ನೀವು 2 ಓದಿರಬೇಕಂತ ಹೇಳ್ತಾರೆ. ಸಾಮಾನ್ಯವಾಗಿ ಕನ್ನಡ ಇಂಗ್ಲೀಷು ಅಥವಾ ಕನ್ನಡ ಹಿಂದಿ, ಇಂಗ್ಲೀಷ್ ಹಿಂದಿನ ನಾವು PUCನಲ್ಲಿ ಓದಿರ್ತೀವಿ. ಸೊ ಇದು ನಿಮಗೆ ಅಷ್ಟೇನು ದೊಡ್ಡ ಸಮಸ್ಯೆ ಅಲ್ಲ. ಎಲ್ಲರೂ ಕೂಡ ಬಹುತೇಕ 2 ವಿಷಯಗಳನ್ನು ಓದಿರ್ತಾರೆ. ಕನ್ನಡ ಇಂಗ್ಲೀಷನ್ನಂತೂ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ PUCನಲ್ಲಿ ಓದಿರ್ತೀವಿ. ಅಂದರೆ 2 ಲ್ಯಾಂಗ್ವೇಜನ್ನು ಓದಿರಬೇಕು. ಜೊತೆಗೆ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಅಭ್ಯರ್ಥಿಗಳಿಗೆ 3 ರೀತಿಯ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಒಂದು ಸ್ಟ್ರೀಮ್ನಿಂದ ಬಂದಿದ್ರೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಬಟ್ ಅಲ್ಲಿ 2 ವಿಷಯಗಳನ್ನು ನೀವು ಮಿನಿಮಮ್ ಆಗಿ ಓದಿರಬೇಕಾಗತ್ತೆ. ಮಿನಿಮಮ್ 2 ಐಚ್ಛಿಕ ವಿಷಯಗಳು ಅಂದರೆ 2 ಆಪ್ಷನಲ್ ವಿಷಯಗಳನ್ನು ಓದಿರಬೇಕು. ಉದಾಹರಣೆಗೆ ನೀವು PUCನಲ್ಲಿ ಕನ್ನಡ ಇಂಗ್ಲೀಷ್ ತಗೊಂಡು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ತಗೊಂಡಿದ್ರೆ ಅಂದರೆ ಇಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ.
ಆರ್ಟ್ಸ್ನವರಾಗಿದ್ದರೆ ನೀವು ಹಿಸ್ಟ್ರಿ, ಪೌರನೀತಿ, ಅರ್ಥಶಾಸ್ತ್ರ, ಭೂಗೋಳ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಐಚ್ಛಿಕ ಕನ್ನಡ ಅಥವಾ ಎಜುಕೇಷನ್ ಇಷ್ಟು ವಿಷಯಗಳ ಪೈಕಿ ಯಾವುದಾದ್ರೂ 2 ವಿಷಯಗಳನ್ನು ಓದಿರಬೇಕು. ಹಿಸ್ಟ್ರಿ ಪೊಲಿಟಿ ಓದಿರ್ತಿರೋ, ಹಿಸ್ಟ್ರಿ ಜಿಯೋಗ್ರಫಿ ಓದಿರ್ತಿರೋ, ಎಕನಾಮಿಕ್ಸು ಪೊಲಿಟಿ ಓದಿರ್ತಿರೋ, ಅಥವಾ ಸೋಷಿಯಲ್ ಸೈನ್ಸು ಸೋಷಿಯಾಲಜಿ ಅಥವಾ ಹಿಸ್ಟ್ರಿ ಓದಿದ್ರು ಅದು ನಿಮಗೆ ಬಿಟ್ಟಿದ್ದು. ಬಟ್ ನಿಮ್ಮದು ಈ ಪೈಕಿ ಯಾವುದಾದ್ರೂ 2 ಕೋರ್ ವಿಷಯಗಳನ್ನು ನೀವು ಓದಿರಬೇಕು. ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಕ್ಲಿಯರ್ ಆಗಿ ಇದನ್ನು ಅವರು ಮೆನ್ಷನ್ ಮಾಡಿರ್ತಾರೆ. ಇನ್ನು ಸೈನ್ಸ್ ಸ್ಟ್ರೀಮ್ನವರಿಗೆ ನಿಮಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಗಣಿತ ಮತ್ತು ಸಂಖ್ಯಾಶಾಸ್ತ್ರ ಇದೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಬಾಟ್ನಿ, ಜುವಾಲಜಿ, ಮ್ಯಾಥ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇವುಗಳ ಪೈಕಿ ಯಾವುದಾದ್ರೂ 2 ನೀವು PUCನಲ್ಲಿ ಓದಿರಬೇಕು. 2 ಲ್ಯಾಂಗ್ವೇಜು ಪ್ಲಸ್ 2 ಕೋರ್ ವಿಷಯಗಳನ್ನು ಓದಿರಬೇಕು. ಹಾಗೆ ಕಾಮರ್ಸ್ನವರಿಗೆ ಸಂಬಂಧಪಟ್ಟಂತೆ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಐಚ್ಛಿಕ ಕನ್ನಡ, ಎಜುಕೇಷನ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇವುಗಳ ಪೈಕಿ ಯಾವುದಾದ್ರೂ 2 ನೀವು ಓದಿರಬೇಕಾಗತ್ತೆ. ಸೊ ನೀವು ಯಾವ ಮೀಡಿಯಂಗೆ ಅರ್ಜಿ ಸಲ್ಲಿಸ್ತೀರಿ, ನೀವು ಯಾವ ಮೀಡಿಯಂನಲ್ಲಾದರೂ ಇಲ್ಲಿ DED ಅನ್ನು ಮಾಡೋದಕ್ಕೆ ಅವಕಾಶ ಇದೆ. ಕನ್ನಡ ಮೀಡಿಯಂ ಮಾಡ್ಬೋದು, ಇಂಗ್ಲೀಷ್ ಮೀಡಿಯಂ ಮಾಡ್ಬೋದು, ಉರ್ದು ಮೀಡಿಯಂ ಮಾಡ್ಬೋದು, ತೆಲುಗು ಮೀಡಿಯಂ ಮಾಡ್ಬೋದು. ನೀವು ಕನ್ನಡ ಮೀಡಿಯಂ ಮಾಡ್ತೀರಿ ಅಂದರೆ ಆ ಕನ್ನಡ ಮೀಡಿಯಮನ್ನು ನೀವು 10th ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಓದಿರಬೇಕಾಗತ್ತೆ. ಸೊ ನೀವು SSLCನಲ್ಲಿ ಪ್ರಥಮ ದ್ವಿತೀಯ ಭಾಷೆಯನ್ನಾಗಿ ಅದನ್ನು ಓದಿದ್ರಿ ಅಂದರೆ ನಿಮಗೆ ಅವಕಾಶ ಇರುತ್ತೆ. ಸಾಮಾನ್ಯವಾಗಿ ನಾವು ಕನ್ನಡ ಇಂಗ್ಲೀಷನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿನೇ ಓದಿರ್ತೀವಿ 10th ಅಲ್ಲಿ. ದೆನ್ PUCನಲ್ಲೂ ಕೂಡ ಕನ್ನಡ ಇಂಗ್ಲೀಷು ಅಥವಾ ಅದರ ಜೊತೆಗೆ ಇನ್ನೊಂದು 2-3 ಕೋರ್ ವಿಷಯಗಳನ್ನು ಕೂಡ ಓದಿರ್ತೀವಿ. ಸೊ ಇದು ಯಾವುದೇ ರೀತಿಯ ನಿಮಗೆ ಅರ್ಹತೆಗೆ ಸಂಬಂಧಪಟ್ಟಂಥ ಅಡಚಣೆಗಳು ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಇನ್ನು PUCಗೆ ಸಂಬಂಧಪಟ್ಟಂತೆ PUC ಎಕ್ಸಾಮ್ ಮುಗಿಸಿ ಆಲ್ರೆಡಿ ರಿಸಲ್ಟ್ ಕೂಡ ಬಂದಿದೆ. ಇನ್ ಕೇಸ್ ರಿಸಲ್ಟ್ ಬಂದಿಲ್ಲ ಅಂದರೂ ಕೂಡ ನೀವು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನಿಮ್ದೇನು PUC ಈ ವರ್ಷದ ಮುಗಿದಿದೆ, ನೀವು ನಿಮ್ಮ ದೃಢೀಕೃತ ಮಾರ್ಕ್ಸ್ ಕಾರ್ಡ್ ಅಂದರೆ ನಿಮ್ಮ ಕಾಲೇಜಿನಿಂದ ಒಂದು ಅಟೆಸ್ಟೆಡ್ ಮಾಡಿಸ್ಕೊಂಡು ಆ PUC ಮಾರ್ಕ್ಸ್ ಕಾರ್ಡನ್ನು ಕೂಡ ಇದೇ ಸಂದರ್ಭದಲ್ಲಿ ಅರ್ಜಿಯ ಜೊತೆಗೆ ನೀವು ಅದನ್ನು ಲಗತ್ತಿಸಬೇಕಾಗತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿರಲಿ. ಇನ್ನು ಅಗೇನ್ DPEDಗೆ ಸಂಬಂಧಪಟ್ಟಂತೆ ಅಗೇನ್ ಕರ್ನಾಟಕದ ಅಭ್ಯರ್ಥಿ ಆಗಿರಬೇಕು, 1 to 10th ಅನ್ನು ಓದಿರಬೇಕು, ಅಥವಾ ಮಿನಿಮಮ್ 7 years ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು ಅನ್ನುವಂಥ ನಿಯಮಗಳಿದೆ. ಹಾಗೆ ಕರ್ನಾಟಕದಲ್ಲಿ 7 ವರ್ಷ ವಾಸ ಆಗಿರೋದಕ್ಕೆ ಒಂದು ಅರ್ಹತಾ ಪ್ರಮಾಣ ಪತ್ರ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಅಗೇನ್ ಇಲ್ಲಿ DPEDಗೆ ಸೇರ್ವಹಿಸುವಂತಹ ಅಭ್ಯರ್ಥಿಗಳು PUCನಲ್ಲಿ 50% ಪಡೆದಿರಬೇಕು. DED ಆಗಲಿ DPED ಆಗಲಿ ಮಿನಿಮಮ್ ನೀವು PUCನಲ್ಲಿ 50% ಅಂಕಗಳನ್ನು ಪಡ್ಕೊಂಡಿರಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿರುತ್ತೆ. ಹಾಗೆ ನಿಮಗೆ ಸಂಬಂಧಪಟ್ಟಂತೆ DPED ಮಾಡಬೇಕು ಅನ್ನೋಂಥವರಿಗೆ ಒಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗುತ್ತೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾ, ಇನ್ನು ನೀವೇನಾದರೂ ಕರ್ನಾಟಕದ ಬೇರೆ ಬೇರೆ ಜಿಲ್ಲಾ ವ್ಯಾಪ್ತಿನಲ್ಲಿ ಈ DED ಅನ್ನು ಮಾಡಬೇಕು ಅಂದರೆ ಕರ್ನಾಟಕದಲ್ಲಿ ಎಷ್ಟು DED ಕಾಲೇಜುಗಳಿದ್ದಾವೆ, ಯಾವ್ಯಾವ ಜಿಲ್ಲೆನಲ್ಲಿದ್ದಾವೆ ಅನ್ನುವಂಥ ಡೀಟೇಲ್ಸನ್ನು ಮತ್ತೊಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಆಗ ನೀವು ಸಪ್ರೇಟ್ ಆಗಿ ಎಲ್ಲಿ ಕಾಲೇಜುಗಳಿದ್ದಾವೆ, ಎಷ್ಟು ಕಾಲೇಜುಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಸಹಾಯಕಾರಿ ಆಗುತ್ತೆ. ಇನ್ನು ಇದರ ಜೊತೆಗೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ NSS, NCC, ವಿಶೇಷ ಕ್ಯಾಟಗರಿ ಆದಂತಹ ಸ್ಪೋರ್ಟ್ಸ್ ಇರಬಹುದು ಇತ್ಯಾದಿ ಸಾಕಷ್ಟು ರೀತಿಯ ಒಂದು ಆದ್ಯತೆಗೆ ಅನುಸಾರವಾದಂತಹ ಮೀಸಲಾತಿ ಬಿಂದುಗಳನ್ನು ಕೂಡ ರಚಿಸಲಾಗಿದೆ. ಮೀಸಲಾತಿಯ ಅನ್ವಯ ನೀವಿಲ್ಲಿ ಸೀಟುಗಳನ್ನು ಕೂಡ ಪಡೆಯೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇನ್ನು DEDಗೆ ಸಂಬಂಧಪಟ್ಟಂತೆ ನೀವು ಆಫ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಆಫ್ಲೈನ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅರ್ಜಿ ಸಲ್ಲಿಸೋದಕ್ಕೆ ಅಂತಂದರೆ ಬಹಳ ಮುಖ್ಯವಾಗಿ ನಿಮ್ಮ SSLC ಅಂಕಪಟ್ಟಿ ಬೇಕು, ಹಾಗೆ PUC ಅಂಕಪಟ್ಟಿ ಬೇಕು, ಮಿನಿಮಮ್ 7 years ಸ್ಟಡಿ ಸರ್ಟಿಫಿಕೇಟ್ ಅಥವಾ 1 ರಿಂದ 10ನೇ ತರಗತಿಯ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇದ್ದರೆ ಅದನ್ನು ನೀವು ಸ್ಟಡಿ ಸರ್ಟಿಫಿಕೇಟ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ನಿಮ್ಮ ಹತ್ರ ಮೀಸಲಾತಿಗಳಿತ್ತು SC ST ಕ್ಯಾಟಗರಿ 1 OBCಗೆ ಸಂಬಂಧಪಟ್ಟಂತೆ ಆ ಒಂದು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಕೂಡ ನೀವಿಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗುತ್ತೆ. ಅದರ ಜೊತೆಗೆ ನೀವೇನಾದರೂ ವಿಶೇಷ ಗುಂಪಿತ್ತು, ಸ್ಪೋರ್ಟ್ಸು, NSS, NCC, ಕನ್ನಡ ಮಾಧ್ಯಮ ಇತ್ಯಾದಿ ಯಾವುದಾದ್ರೂ ವಿಶೇಷ ಒಂದು ರಿಸರ್ವೇಷನ್ ಅಥವಾ ಮೀಸಲಾತಿ ನಿಮ್ಮ ಹತ್ರ ಇದ್ದರೆ ಆ ಒಂದು ವಿಶೇಷ ಮೀಸಲಾತಿಗೆ ಸಂಬಂಧಪಟ್ಟಂತಹ ವ್ಯಾಲಿಡ್ ಇರುವಂತಹ ಸರ್ಟಿಫಿಕೇಟನ್ನು ಕೂಡ ನೀವಿಲ್ಲಿ ಕೊಡಬೇಕಾಗತ್ತೆ. ನೀವೇನಾದರೂ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿ ಆಗಿದ್ರೆ ಅಂದರೆ 371J ಪ್ರಮಾಣ ಪತ್ರವನ್ನು ಕೂಡ ನೀವಿಲ್ಲಿ ಅದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಇರಬಹುದು, ಫೋಟೋ ಇರಬಹುದು ಇತ್ಯಾದಿ ಡಾಕ್ಯುಮೆಂಟ್ಸ್ಗಳನ್ನು ಅನೆಕ್ಜರ್ 7ನ ಜೊತೆಗೆ ನೀವು ಸಲ್ಲಿಸಬೇಕಾಗತ್ತೆ. ಒಂದು ಜೊತೆ ಜೆರಾಕ್ಸ್ನ ಜೊತೆಗೆ ಅರ್ಜಿಯ ಜೊತೆ ಮತ್ತೊಂದು ಅಡಿಷನಲ್ ಆಗಿ ನೀವು ಒಂದು ಸೆಟ್ ಜೆರಾಕ್ಸನ್ನು ಕೂಡ ಕೊಡಬೇಕಾಗುತ್ತೆ. ಒಟ್ಟು 2 ಪ್ರತಿಯಲ್ಲಿ ನೀವು ಅದನ್ನು ನಿಮ್ಮ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಕ್ಕೆ ಕೊಡಬೇಕು. ಏನಿದು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಂದರೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು ಡಯಟ್ ಅಂತ ಇರುತ್ತೆ. ಆ ಡಯಟ್ಗೆ ನೀವು ಆ ಅರ್ಜಿಯನ್ನು ಫಿಲಪ್ ಮಾಡಿ ನಂತರದಲ್ಲಿ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅರ್ಜಿಯನ್ನು ಭರ್ತಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ, ಡೋಂಟ್ ವರಿ. ಬಟ್ ನೀವು ಯಾವುದೇ ತಪ್ಪುಗಳಿಲ್ಲದ ರೀತಿಯಲ್ಲಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ನಿಮಗೆ ಸೀಟ್ ಸಿಕ್ತು ಅಂತಂದರೆ ಆಯ್ಕೆ ಆದ ನಂತರ ನಿಮಗೇನಾದರೂ ಗೌರ್ಮೆಂಟ್ DED ಕಾಲೇಜ್ ಸಿಕ್ತು ಅಂದರೆ
₹3,065 ನಿಮ್ಮದು ಫೀಸ್ ಇರುತ್ತೆ. ಹಾಗೆ ನಿಮ್ದೇನಾದರೂ ಏಡೆಡ್ ಕಾಲೇಜ್ ಸಿಕ್ತು ಅಂದರೆ ₹7,065 ನಿಮಗೆ ಫೀಸ್ ಇರುತ್ತೆ. ಅನ್ಏಡೆಡ್ ಕಾಲೇಜ್ ಸಿಕ್ಕರೆ ₹12,065 ಫೀಸನ್ನು ನಿಮಗೆ ಇಲ್ಲಿ ನಿಗದಿಪಡಿಸಲಾಗಿದೆ. ಇದು ನಿಮಗೆ ಮೆರಿಟ್ ಲಿಸ್ಟ್ನಲ್ಲಿ ನೀವು ಬಂದ ನಂತರ ನಿಮ್ದು ಅಡ್ಮಿಷನ್ ಆದ ನಂತರ ಅಡ್ಮಿಷನ್ ಫೀಸ್ ಆಗಿ ಪಾವತಿ ಮಾಡಬೇಕಾಗಿರುವಂಥ ಒಂದು ಶುಲ್ಕ ಆಗಿರುತ್ತೆ. ಇನ್ನು ಈ ಡಿ.ಎಡ್ ಅಥವಾ DPSC DPEDಗೆ ಸಂಬಂಧಪಟ್ಟಂತೆ ನೀವು ಏನು ಮಾಹಿತಿಗಳನ್ನು ಕೊಡ್ತೀರಿ, ನಿಮ್ಮ ಮಾಹಿತಿಗೆ ಆಧಾರವಾಗಿ ನಿಮ್ಮ ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ನಿಮ್ಮ ಮೆರಿಟ್ ಪ್ಲಸ್ ಮೀಸಲಾತಿ ಆಧಾರದ ಮೇಲೆ ನೀವು ಆದ್ಯತೆಗೆ ಅನುಸಾರವಾಗಿ ಆಯ್ಕೆ ಮಾಡಿಕೊಂಡ ಕಾಲೇಜುಗಳ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನಿಮಗೆ ಕಾಲೇಜನ್ನು ಹಂಚಿಕೆ ಮಾಡಿ ನಂತರದಲ್ಲಿ ಆ ಒಂದು ಪ್ರೊಸೆಸನ್ನು ಕೂಡ ಅವರು ಕಂಟಿನ್ಯೂ ಮಾಡುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಕಾಲೇಜ್ ಸಿಕ್ಕ ನಂತರ ನಿಮಗೆ ಪರಸ್ಪರ ವರ್ಗಾವಣೆ ಇರಬಹುದು, ಕ್ಯಾನ್ಸಲೇಷನ್ ಇರಬಹುದು, ಅವೆಲ್ಲ ಅವಕಾಶಗಳು ಕೂಡ ನಂತರದಲ್ಲಿ ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ಹೇಗೆ ಅರ್ಜಿಯನ್ನು ಭರ್ತಿ ಮಾಡಬೇಕು ಯಾವುದೇ ತಪ್ಪಿಲ್ಲದಂತೆ ಅಂದರೆ ನೋಡಲ್ ಸೆಂಟರ್ ನೇಮು ಅಪ್ಲಿಕೇಶನ್ ನಂಬರನ್ನು ಭರ್ತಿ ಮಾಡೋದಕ್ಕೆ ಹೋಗಬೇಡಿ. ನಂತರದಲ್ಲಿ ಈ ಫಾರ್ಮನ್ನು ಇದೇನು PDF ಇದೆ ಇದನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲೂ ಕೂಡ PDF ಅನ್ನು ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ತಗೊಳ್ಳಿ. ಎಲ್ಲಾನು ಯಾವುದೇ ತಪ್ಪಿಲ್ಲದ ರೀತಿಯಲ್ಲಿ ಭರ್ತಿ ಮಾಡಿ SSLC PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, NSS ಸೆನ್ಸಸ್ ಇದ್ದರೆ ಆ ಸರ್ಟಿಫಿಕೇಟ್ಗಳು, DD ತುಂಬಿದಂತಹ ಒಂದು ಪಾವತಿ ಆ ಎಲ್ಲವುಗಳನ್ನು ಅಟ್ಯಾಚ್ ಮಾಡಿ ನಿಮ್ಮ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಕ್ಕೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮ್ಮ ರೀಸೆಂಟ್ ಫೋಟೋಗ್ರಾಫನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಯಾವ ಕೋರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ, D.Ed DPED DPSC ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. D.Ed ಆಗಿದ್ರೆ D.Ed ಮೇಲೆ ಟಿಕ್ ಮಾಡಬೇಕಾಗತ್ತೆ, ಪಾಸ್ ಮಾರ್ಕ್ ಮಾಡಿ. ಯಾವ ಮಾಧ್ಯಮದಲ್ಲಿ ಮಾಡ್ತಾ ಇದ್ದೀರಿ, ಕನ್ನಡ ಮೀಡಿಯಮೋ, ಇಂಗ್ಲೀಷೋ, ಮರಾಠಿನೋ, ಉರ್ದು, ತೆಲುಗು, ತಮಿಳೋ ಅಂತ ಹೇಳಿ ಮೀಡಿಯಮನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನು ಬರೀರಿ, ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಎಲ್ಲವನ್ನ ಬ್ಲಾಕ್ ಲೆಟರ್ಸ್ನಲ್ಲೇ ಬರೀರಿ, ಅಂದರೆ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಮಾತ್ರ ಬರೀರಿ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು, ಹಾಗೆ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿ. ನೀವೇನಾದರೂ 371J ಕ್ಲೇಮ್ ಮಾಡ್ತಾ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಇನ್ ಕೇಸ್ 371J ಕ್ಲೇಮ್ ಮಾಡ್ತಾ ಇದ್ರೆ ಯಾವ ಜಿಲ್ಲಾ ವ್ಯಾಪ್ತಿಗೆ ನೀವು ಸೇರ್ತೀರಿ ಅಂತ ಇದೆ. 9B ಕಾಲಮ್ನಲ್ಲಿ ಯಾವ ಡಿಸ್ಟ್ರಿಕ್ಟ್ ಇದೆ ನಿಮ್ಮದು ಅನ್ನೋದನ್ನು ಕನ್ಫರ್ಮ್ ಮಾಡಿ. ಇನ್ ಕೇಸ್ ನೀವು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಹೊರತುಪಡಿಸಿ ಇತರೆ 24 ಜಿಲ್ಲಾ ವ್ಯಾಪ್ತಿನಲ್ಲಿ ಇದ್ರಿ ಅಂದರೆ ಇದು ನಿಮಗೆ ಅನ್ವಯ ಆಗೋದಿಲ್ಲ, ನೋ ಅಂತ ಟಿಕ್ ಮಾಡಬೇಕಾಗುತ್ತೆ. ಆರ್ ಯು ಫಿಸಿಕಲಿ ಚಾಲೆಂಜ್ಡ್ ಅಂತ ಕೇಳ್ತಿದ್ರೆ, ನೀವು ದೈಹಿಕವಾಗಿ ವಿಕಲಚೇತನರೇ ಅಂತ ಕೇಳ್ತಾರೆ, ನೋ ಅಂತ ಇದ್ರೆ ನೋ ಅಂತ ಕೊಡಿ. ಫಿಸಿಕಲಿ ಚಾಲೆಂಜ್ಡ್ ಇದ್ರೆ ಎಸ್ ಅಂತ ಕೊಡಿ. ಆಮೇಲೆ ನೀವು ಹ್ಯಾವ್ ಯು ಸ್ಟಡಿ ಕನ್ನಡ ಮೀಡಿಯಂ ಫ್ರಮ್ 1 to 10th ಅಂತ ಕೇಳ್ತಾ ಇದ್ದಾರೆ. 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಬೇಕಾಗತ್ತೆ. ಮದರ್ ಟಂಗ್ ಯಾವುದಿದೆ, ಕನ್ನಡ ಇದ್ದರೆ ಕನ್ನಡ, ಅಥವಾ ನಿಮ್ದು ಯಾವುದು ಮದರ್ ಟಂಗ್ ಇದೆ ಮಾತೃಭಾಷೆಯನ್ನು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗತ್ತೆ. ಅದಾದ ನಂತರ ರಾಜ್ಯವನ್ನು ಕನ್ಫರ್ಮ್ ಮಾಡಬೇಕು. ಆಮೇಲೆ ಫಾದರ್ ನೇಮು, ಮದರ್ ನೇಮು, ಪೋಸ್ಟಲ್ ಅಡ್ರೆಸ್ಸು, ಪಿನ್ ಕೋಡು, ಮೊಬೈಲ್ ನಂಬರು, ಇಮೇಲ್ ID ಎಲ್ಲವುಗಳನ್ನು ಸರಿಯಾಗಿ ಯಾವುದೇ ತಪ್ಪಿಲ್ಲದ ರೀತಿಯಲ್ಲಿ ಸ್ಪಷ್ಟವಾಗಿ ಬರೀಬೇಕಾಗತ್ತೆ. ಹಾಗೆ ಸ್ಪೆಷಲ್ ಗ್ರೂಪ್ ಏನಾದರೂ ಇದೆಯಾ, ಡಿಫೆನ್ಸು, ಎಕ್ಸ್ ಸರ್ವಿಸ್ ಮೆನ್ನು, ಗಡಿನಾಡು ಕನ್ನಡಿಗ, ಹೊರನಾಡು ಕನ್ನಡಿಗ, NSS, NCC, ಸ್ಪೋರ್ಟ್ಸು, ಸ್ಕೌಟ್ಸ್ ಗೈಡ್ಸು ಇತ್ಯಾದಿ ಯಾವುದಾದ್ರೂ ನಿಮ್ಮದು ರಿಸರ್ವೇಷನ್ಗಳಿತ್ತು ಅಂದರೆ ಆ ರಿಸರ್ವೇಷನ್ ಮೇಲೆ ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ. ಅದಾದ ನಂತರ 21ನೇ ಕಾಲಮ್ನಲ್ಲಿ ನೀವು ನಿಮ್ಮ SSLC ಡೀಟೇಲ್ಸನ್ನು ಭರ್ತಿ ಮಾಡಬೇಕಾಗತ್ತೆ. ಯಾವ ಮಾಧ್ಯಮದಲ್ಲಿ SSLC ಓದಿದ್ದೀರಾ, ಲ್ಯಾಂಗ್ವೇಜ್ 1 ಯಾವುದಿತ್ತು, ಲ್ಯಾಂಗ್ವೇಜ್ 2 ಯಾವುದಿತ್ತು ಅಂತ ಹೇಳಿ. ಹಾಗೆ ಅದಾದ ನಂತರ 22ನೇ ಕಾಲಮ್ನಲ್ಲಿ ನೀವು ನಿಮ್ಮ PUC ಡೀಟೇಲ್ಸನ್ನು, ಸೆಕೆಂಡ್ PUC ಆಗಿದ್ದರೆ ಸೆಕೆಂಡ್ PUC ಮೇಲೆ ಟಿಕ್ ಮಾಡಿಕೊಂಡು ಯಾವ ವರ್ಷ ಪಾಸ್ ಆಗಿದ್ರಿ, ಇಯರ್ ಆಫ್ ಪಾಸಿಂಗು, ಹಾಗೆ ರಿಜಿಸ್ಟರ್ ನಂಬರನ್ನು ಮೆನ್ಷನ್ ಮಾಡಿ. ಸಿ ಕಾಲಮ್ನಲ್ಲಿ ಸೆಕೆಂಡ್ PUC ಎಕ್ಸಾಮ್ ಬೋರ್ಡ್ ಯಾವುದಾಗಿತ್ತು, ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಬೋರ್ಡ್ ಆಗಿದ್ದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಬೋರ್ಡನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲ್ಯಾಂಗ್ವೇಜ್ 1 ಯಾವುದಾಗಿತ್ತು, ಲ್ಯಾಂಗ್ವೇಜ್ 2 ಯಾವುದಾಗಿತ್ತು PUCನಲ್ಲಿ ಅನ್ನೋದನ್ನು ಭರ್ತಿ ಮಾಡಿದ ನಂತರ ಆಪ್ಷನಲ್ ಸಬ್ಜೆಕ್ಟ್ಗಳನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ. ನಿಮ್ದು ಆರ್ಟ್ಸ್ ಆಗಿದ್ದರೆ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ ಆಗಿದ್ದರೆ ಸೀರಿಯಲ್ ವೈಸ್ ನೀವು ಬರೀಬೇಕಾಗುತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಇದು ಸೀರಿಯಲ್ ವೈಸ್ ಇರುತ್ತೆ. ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಸ್ಟ್ರೀಮ್ನಿಂದ ಬಂದಿದ್ರೂ ಕೂಡ ಆ ಸೀರಿಯಲ್ ಪ್ರಕಾರ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಅಥವಾ ಕೋರ್ ಸಬ್ಜೆಕ್ಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು, 600 ಇದ್ದರೆ 600 ಅಂತ ಬರೀರಿ. 600ಕ್ಕೆ ನೀವೆಷ್ಟು ತೊಗೊಂಡಿದ್ದೀರಿ ಮಾರ್ಕ್ಸ್ ಆಬ್ಟೇನ್ಡ್, 600ಕ್ಕೆ ನೀವು 450 ತೊಗೊಂಡಿದ್ರೆ 600ಕ್ಕೆ 600 ಮೇಲೆ ಬರೀರಿ, 450ನ್ನು ಕೆಳಗೆ ಬರೀಬೇಕಾಗುತ್ತೆ. ಕೆ ಮತ್ತು ಎಲ್ ಕಾಲಮ್ನಲ್ಲಿ ನೀವು ಅದನ್ನು ಬರೀಬೇಕಾಗುತ್ತೆ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಒಟ್ಟು ಅಂಕಗಳು, ಮಾರ್ಕ್ಸ್ ಆಪ್ಟೆಂಡ್ ಅಂದರೆ ನೀವು ಎಷ್ಟು ತೊಗೊಂಡಿದ್ದೀರಾ ಅಂತ ಹೇಳಿ. ಇನ್ನು ಎನ್ವಲ್ ಇನ್ಕಮ್ ಎಷ್ಟಿದೆ ಅಂತ ಬರೀರಿ ಕ್ಲಿಯರ್ ಆಗಿ ನಿಮ್ಮ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿರುವಂತೆ. ಹಾಗೆ ನಿಮ್ಮ ಚಾಯ್ಸನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು. 5 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನಿಮಗೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಇನ್ಸ್ಟಿಟ್ಯೂಷನ್ ಕೋಡ್ ಏನಿದೆ ಇದು ಸಪ್ರೇಟ್ ಆದಂಥ ಒಂದು ಕಾಲೇಜ್ ಲಿಸ್ಟ್ನಲ್ಲಿದೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ನೀವು ಐಡೆಂಟಿಫೈ ಮಾಡಬೇಕು ಇನ್ಸ್ಟಿಟ್ಯೂಷನ್ ಕೋಡ್ ಅಂತ ಹೇಳಿ. ಸೊ ಚಾಯ್ಸ್ 1 ನಿಮ್ದೇನಾದರೂ ಧಾರವಾಡದ ಮೊದಲನೇ ಕಾಲೇಜ್ ಗೌರ್ಮೆಂಟ್ ಆಗಿತ್ತು ಅಂದರೆ ಆ ಇನ್ಸ್ಟಿಟ್ಯೂಷನ್ ಕೋಡ್ ಬರೋದು, ಇನ್ಸ್ಟಿಟ್ಯೂಷನ್ ನೇಮ್ ಗೌರ್ಮೆಂಟ್ D.Ed ಕಾಲೇಜ್ ಧಾರವಾಡ. ಚಾಯ್ಸ್ 2 ಯಾವುದಾದ್ರೂ ಆಗಿತ್ತು ಅಂದರೆ ಆ ಚಾಯ್ಸ್ 2 ABC ಕಾಲೇಜ್ ಧಾರವಾಡ.
ಚಾಯ್ಸ್ 3 XYZ ಆಗಿದ್ರೆ XYZ ಕಾಲೇಜ್ ಧಾರವಾಡ. ಈ ಥರ 5 ಆಯ್ಕೆಗಳನ್ನು ತಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅದಾದ ನಂತರ ಪೇಮೆಂಟ್ ಡೀಟೇಲ್ಸನ್ನು ಕೊಡಬೇಕು. ಯಾವ ಪೇಮೆಂಟ್ ಇದು? ನೀವೇನು ಅಪ್ಲಿಕೇಶನ್ ಫೀಸನ್ನು ಕಟ್ತಿರಲ್ಲ, OBC ಮತ್ತು ಜನರಲ್ನವರು ₹150 ಕಟ್ತೀರಿ. SC ST ಕ್ಯಾಟಗರಿ 1 ಮತ್ತು ಫಿಸಿಕಲಿ ಚಾಲೆಂಜ್ಡ್ ಇರುವಂಥವ್ರು ₹50 ಕಟ್ತಿರಲ್ಲ. ಆ DD ಕಟ್ಟಿದ್ರೆ ಬ್ಯಾಂಕ್ ಹೆಸರು, ಆಮೇಲೆ ಯಾವಾಗ ಪೇಮೆಂಟ್ ಮಾಡಿದ್ರಿ, DD ನಂಬರು, ಅಮೌಂಟ್ ಎಷ್ಟು ಕಟ್ಟಿದ್ರಿ ಅಂತ ಹೇಳಿ. ಅದಾದ ನಂತರ ನಿಮ್ಮದೊಂದು ತಮ್ ಇಂಪ್ರೆಷನ್ ಕೊಡಬೇಕು, ಡೇಟನ್ನು ಹಾಕಬೇಕು, ಹಾಗೆ ನಿಮ್ಮದು ಸಿಗ್ನೇಚರನ್ನು ಮಾಡಿ ನೀವು ನಿಮ್ಮ ಡಯಟ್ ಅಥವಾ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಕ್ಕೆ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದಾದ ನಂತರ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಕರ್ನಾಟಕ ಅಭ್ಯರ್ಥಿ ಅಥವಾ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದರೆ ಮಾತ್ರ ನೀವು ಈ ಪ್ರಮಾಣ ಪತ್ರವನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ಪ್ರಿಂಟ್ಔಟ್ ತೊಗೊಳ್ಬಹುದು ನೀವು ನಿಮ್ಮ ಜಿಲ್ಲಾ ವ್ಯಾಪ್ತಿಯ ಅಥವಾ ನಿಮ್ಮ ಶಾಲಾ ವ್ಯಾಪ್ತಿಯ BO ಕಡೆಯಿಂದ ಸಿಗ್ನೇಚರನ್ನು ಮಾಡಿಸಿ ನೀವು ಈ ಪ್ರಮಾಣ ಪತ್ರವನ್ನು ಕೂಡ ತೆಗೆದಿಟ್ಕೊಳ್ಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಮ ಹತ್ರ ಆಲ್ರೆಡಿ ಒಂದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದೆ, ಕನ್ನಡ ಮೀಡಿಯಂ ಇದೆ ಅಂದರೆ ನೀವು ಮತ್ತೆ ಅದನ್ನು ತೆಗೆಸುವಂತಹ ಪ್ರಯತ್ನಕ್ಕೆ ಹೋಗಬೇಡಿ. ಬಟ್ ಇದೇ ಫಾರ್ಮ್ಯಾಟ್ನಲ್ಲಿದ್ದರೆ ಬಹಳ ಸೂಕ್ತ, ಯಾಕೆಂದರೆ ಒಂದ್ಸಲ ನೀವು ಆ ಪ್ರಮಾಣ ಪತ್ರವನ್ನು ತೆಗೆಸಿಟ್ಕೊಂಡ್ರಿ ಅಂತಂದರೆ ಖಂಡಿತವಾಗಿಯೂ ಅದು ನಿಮಗೆ ಇನ್ನು ಮುಂದೆ ಬರುವಂತಹ ಎಲ್ಲ ನೇಮಕಾತಿಗಳಿಗೂ ಕೂಡ ಸಹಾಯಕಾರಿಯಾಗುತ್ತೆ. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ ಈ ಡಯಟ್ ಅಥವಾ DPED ಕೋರ್ಸ್ಗೆ ಸಂಬಂಧಪಟ್ಟಂತಹ ನೋಡಲ್ ಕೇಂದ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಬೆಂಗಳೂರು ಅರ್ಬನ್ನಲ್ಲಿದೆ, ಬೆಂಗಳೂರು ರೂರಲ್ನಲ್ಲಿದೆ. ಸೊ ನೀವು ಎಲ್ಲಿ ಕೊಡಬೇಕು ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡಿ. ಬೆಂಗಳೂರು ಅರ್ಬನ್ ಅವ್ರು ಆಗಿದ್ರೆ ಅಂದರೆ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ಅಡ್ರೆಸ್ ಕೂಡ ಇದೆ, ನಂಬರ್ 16 19ನೇ ಮೀನ್, ಕೆಂಚನಹಳ್ಳಿ, ರಾಜರಾಜೇಶ್ವರಿ ನಗರ, ಬೆಂಗಳೂರು ಅಂತ ಹೇಳಿ. ಸೊ ಆ ಒಂದು ಪರ್ಟಿಕ್ಯುಲರ್ ಆದಂಥ ಅಡ್ರೆಸ್ಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ಕೊಡಬೇಕಾಗತ್ತೆ. ದಾವಣಗೆರೆ, ಕೋಲಾರ, ಶಿವಮೊಗ್ಗ, ತುಮಕೂರು, ಡೋಂಟ್ ವರಿ, ನಾ ಎಲ್ಲ ಡೀಟೇಲ್ಸನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಪೋಸ್ಟ್ ಮಾಡಿರ್ತೀನಿ, ಲಿಂಕ್ ಕೂಡ ಕೊಟ್ಟಿರ್ತೀನಿ, ಡೋಂಟ್ ವರಿ. ಸೊ ಆರಾಮಾಗಿ ನಿಮ್ಮದು ಯಾವ ಜಿಲ್ಲೆ ಇದೆ, ಉದಾಹರಣೆಗೆ ನಿಮ್ದು ಏನಾದರೂ ಕೊಪ್ಪಳ ಆಗಿತ್ತು ಅಂದರೆ 25ನೇ ಸೀರಿಯಲ್ ನಂಬರ್, ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್, ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, TBP ಮುನಿರಾಬಾದ್ ಕೊಪ್ಪಳ, ಅಲ್ಲಿದೆ ನಿಮ್ಮದು ಆಫೀಸು, ಅಲ್ಲಿಗೆ ಹೋಗಿ ನೀವು ಕೊಡಬೇಕು. ಇನ್ ಕೇಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಅವ್ರಿಗೆ ಕಾಲ್ ಮಾಡಿರಿ, ಎಲ್ಲಿ ಬರಬೇಕು, ಹೆಂಗೆ ಬರಬೇಕು ಅಂತ ಡೆಫಿನೆಟ್ಲಿ ಗೈಡ್ ಮಾಡ್ತಾರೆ ಅವರು, ಡೆಫಿನೆಟ್ಲಿ ಗೈಡ್ ಮಾಡೇ ಮಾಡ್ತಾರೆ. ಅದಾದಮೇಲೆ ನಿಮಗೆ ನೇಟಿವ್ ಡಿಸ್ಟ್ರಿಕ್ಟ್ ಆ್ಯಂಡ್ ದೇರ್ ಕೋಡ್ಸ್ ಇದೆ, ನಿಮ್ಮ ಡಿಸ್ಟ್ರಿಕ್ಟ್ನ ಕೋಡ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಧಾರವಾಡದ್ದು 24 ಇದೆ, ಗದಗದು 25 ಇದೆ, ಕೋಲಾರದ್ದು 15 ಇದೆ. ಈ ಥರ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಕೋಡ್ಗಳನ್ನು ಕೂಡ ನೋಡಿಟ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಈ ಫೀಸ್ಗೆ ಸಂಬಂಧಪಟ್ಟಂತೆ ಆಗಲೇ ನಾನು ಹೇಳಿದೆ 3065, 7065, 12065 ಅಂತ ಹೇಳಿ. ಅದನ್ನು ಹೊರತುಪಡಿಸಿ ಇನ್ನಷ್ಟು ಫೀಸ್ಗಳನ್ನು ಕೂಡ ಇಲ್ಲಿ ಅವರು ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾರೆ. ಎಕ್ಸಾಮ್ ಫೀಸ್ ಇರ್ಬೋದು, ಡೆವಲಪ್ಮೆಂಟ್ ಫೀಸ್ ಇರ್ಬೋದು, ಇತ್ಯಾದಿ ಬೇರೆ ಬೇರೆ ಕಾರಣಗಳಿಂದ ನೀವು ಫೀಸ್ಗಳನ್ನು ಕೂಡ ಇಲ್ಲಿ ಪಾವತಿಸಬೇಕಾಗುತ್ತೆ. ಇನ್ನು ಅನೆಕ್ಜರ್ 7 ಹೆಂಗೆ ಭರ್ತಿ ಮಾಡೋದು ಅಂದರೆ ನಿಮ್ಮ ಹೆಸರನ್ನು ಬರೀರಿ, ಹಾಗೆ ಫಾದರ್ ನೇಮು, ಪೋಸ್ಟಲ್ ಅಡ್ರೆಸ್ಸು, ನೋಡಲ್ ಸೆಂಟರ್ ನಂಬರ್ ನಿಮ್ದು ಏನಿದೆ ಅದನ್ನು ಬರಿಬೇಕು ಇಲ್ಲಿ. ಆಮೇಲೆ SSLC ಅಂಕಪಟ್ಟಿ ಎಷ್ಟಿದೆ 1 ಅಂತ ಬರೀರಿ ನಂಬರ್ ಜಾಗದಲ್ಲಿ. PUC ಮಾರ್ಕ್ಸ್ ಕಾರ್ಡ್ 1 ಕೌಂಟ್ ಇರುತ್ತೆ. ಸ್ಟಡಿ ಸರ್ಟಿಫಿಕೇಟ್ 1 ಇದ್ದರೆ 1, ಎಷ್ಟಿದೆ ಅಷ್ಟು ಬರೀರಿ. ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟಿದಾವೆ ಅದನ್ನು ಬರೀರಿ. ಸ್ಪೆಷಲ್ ಗ್ರೂಪ್ ಇದ್ದರೆ ಕೌಂಟ್ ಬರೀಬೇಕು, ಅಂದರೆ ನೀವೇನೇನು ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದಿರಿ ಅನ್ನೋದಕ್ಕೆ ಇದು ಒಂದು ಛಾಯಾಪ್ರತಿ. ಸೊ ಅದನ್ನು ನೀವು ಫಿಲ್ ಮಾಡಿ ಸಿಗ್ನೇಚರ್ ಮಾಡಿ ಆ ಒಂದು ಅಪ್ಲಿಕೇಶನ್ನ ಜೊತೆಗೆ ಇದನ್ನು ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ನೀವು ಅರ್ಜಿಯನ್ನು ಭರ್ತಿ ಮಾಡುವಾಗ ಗಮನಿಸಬೇಕಾಗಿರುವಂಥ ಅತ್ಯಂತ ಪ್ರಮುಖವಾಗಿರುವಂಥ ಮಾಹಿತಿ. ಫೀಸ್ ವಿವರ ಇರ್ಬೋದು, ಅರ್ಜಿ ಭರ್ತಿ ಮಾಡುವ ವಿಧಾನ ಇರ್ಬೋದು, ನೋಡಲ್ ಸೆಂಟರ್ನ ವಿವರಗಳಿರ್ಬೋದು, ಅನೆಕ್ಜರ್ 7 ಇರ್ಬೋದು, ಅನೆಕ್ಜರ್ 1 ಇರಬಹುದು, ಇತ್ಯಾದಿ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ಮತ್ತೊಂದು ಸಪರೇಟ್ ವಿಡಿಯೋದ ಮೂಲಕ ಕರ್ನಾಟಕದಲ್ಲಿರುವ ಎಲ್ಲ DED ಕಾಲೇಜ್ ವಿವರಗಳು, ಮತ್ತೊಮ್ಮೆ ಫೀಸ್ ವಿವರಗಳನ್ನು ಡೀಟೇಲ್ ಆಗಿ ಮಾತನಾಡ್ತೀನಿ, ಹಾಗೆ ಅರ್ಜಿ ಭರ್ತಿ ಮಾಡುವ ವಿವರಗಳನ್ನು ಕೂಡ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಅಂತ ಹೇಳ್ತಾ, ಸೊ 2026-27ನೇ ಶೈಕ್ಷಣಿಕ ಸಾಲಿಗೆ DED, DPED ಅಥವಾ DPSC ಕೋರ್ಸ್ಗಳನ್ನು ಮಾಡಬೇಕು ಅಂದ್ಕೊಂಡಿರುವ ನಿಮಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ನಿಮಗೇನಾದರೂ ಡೌಟ್ಸ್ಗಳಿತ್ತು, ಕನ್ಫ್ಯೂಷನ್ಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಂದೇಹವನ್ನು ಹಂಚ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.